ಇನ್ನು ಸರ್ಕಾರದ ಕಡೆಯಿಂದ ಟಿಪ್ಪು ಜಯಂತಿ ಏನಿದೆ ಅದು ಸ್ಥಗಿತ ಆಗಿದೆ ಅಷ್ಟೇ. ಅದನ್ನ ಕಂಪ್ಲೀಟ್ ಆಗಿ ಎಂಡ್ ಅಂತ ಮಾಡಿಲ್ಲ, ಸ್ಥಗಿತ ಮಾಡಿದಾರಷ್ಟೇ. ಅಭಿಮಾನಿಗಳು ಟಿಪ್ಪು ಜಯಂತಿಯನ್ನ ಮಾಡಿಯೇ ಮಾಡ್ತೇವೆ ಸುವರ್ಣಸೌಧದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಇದು ಖಾಲಿ ಸ್ಥಗಿತ ಆಗಿದೆ ಅಷ್ಟೇ, ಇದನ್ನ ನಾವು ಮತ್ತೆ ಮುಂದುವರಿಸ್ತೀವಿ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ನಾವು ಮಾಡೇ ಮಾಡ್ತೀವಿ ಟಿಪ್ಪು ಫ್ಯಾನ್ಸ್ ಅಂತ ಹೇಳಿದ್ದಾರೆ. ಟಿಪ್ಪು ಜಯಂತಿ ಮಾಡ್ಕೊಂಡೇ ಬರ್ತಾ ಇದ್ದೀವಿ ನಾವು ಇವತ್ತಿಂದೆಲ್ಲ. ಇಡೀ ಇದು ನಮ್ಮಿದ್ದಲ್ಲಿ ಕರ್ನಾಟಕದಲ್ಲಿಲ್ಲ, ಇಡೀ ದೇಶದಲ್ಲೇ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೇ ಬರ್ತಾ ಇದ್ದಾರೆ. ಮೊನ್ನೆ ಓದ್ ತಿಂಗಳಲ್ಲಿತ್ತು, ನಾವು ಆಚರಿಸಿದ್ದೀವಿ. ಸರ್ಕಾರ ವತಿಯಿಂದ 2013 ಮೊನ್ನೆ ಸಿದ್ದರಾಮಯ್ಯ ಅವರು ಬ್ಯಾಂಕ್ವೆಟ್ ಹಾಲಲ್ಲಿ ಆಚರಿಸ್ತಾಯಿದ್ರು. ಅದು ಇವಾಗ ಬಂದಾಗಿದೆ. ಅದು ಬಂದಾದ ತಕ್ಷಣ ಬೇರೆ ಕಡೆ ಆಚರಿಸೋಲ್ಲ. ನಾವೆಲ್ಲ ಟಿಪ್ಪು ಜಯಂತಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ನಾವು. ಇಲ್ಲ, ಒಂದು ನಿಮಿಷ. ಸರ್ಕಾರ ವತಿಯಿಂದ 2014 ಟಿಪ್ಪು ಜಯಂತಿ ಮಾಡಬೇಕಂತ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡ್ತಾ ಇದ್ವಿ. ಈಗ ಮೊನ್ನೆ BJP ಸರ್ಕಾರ ಬಂದಾದ್ಮೇಲೆ ಅದು ಬಂದ್ ಮಾಡಿದ್ರು. ಹಂಗೆ ಸ್ಟಾಪ್ ಆಗಿದೆ ಅದು. ನಾವು ಯಾವತ್ತೂ ಟಿಪ್ಪು ಜಯಂತಿ ಬ್ಯಾಂಕ್ವೆಟ್ ಹಾಲ್ ಮಾಡಿ ಅಂತ ತಿರ್ಗಾ ನಾವು ಯಾರು ಮುಸ್ಲಿಂ ಲೀಡರ್ಸ್ ಯಾರೂ ಕೇಳಿಲ್ಲ. ಟಿಪ್ಪು ಜಯಂತಿ ಟಿಪ್ಪು ಅಭಿಮಾನಿಗಳು ಅವತ್ತಿಂದ ಆಚರಿಸ್ಕೊಂಡು ಬರ್ತಾಯಿದ್ರೆ, ಇವತ್ತು ಆಚರಿಸ್ಕೊಂತಾರೆ, ಮುಂದೆನೂ ಆಚರಿಸ್ಕೊಂಡು ಬರ್ತಾರೆ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರನ್ನ ಕೇಳಬೇಕು. ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನಾನು ಹೇಳ್ತಾರಲ್ಲ. ಈಗ ನನ್ನ ಅಭಿಪ್ರಾಯ ಸರ್ಕಾರ ವತಿಯಿಂದ ಬೇಡ, ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ, ನಾವು ಆಚರಿಸ್ತೀವಿ ಟಿಪ್ಪು ಜಯಂತಿ ಮಾಡ್ಕೊಂಡೇ ಬರ್ತಾ ಇದ್ದೀವಿ ನಾವು ಇವತ್ತಿಂದೆಲ್ಲ. ಇಡೀ ಇದು ನಮ್ಮಿದ್ದಲ್ಲಿ ಕರ್ನಾಟಕದಲ್ಲಿಲ್ಲ, ಇಡೀ ದೇಶದಲ್ಲೇ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೇ ಬರ್ತಾ ಇದ್ದಾರೆ. ಮೊನ್ನೆ ಓದ್ ತಿಂಗಳಲ್ಲಿತ್ತು, ನಾವು ಆಚರಿಸಿದ್ದೀವಿ. ಸರ್ಕಾರ ವತಿಯಿಂದ 2013 ಮೊನ್ನೆ ಸಿದ್ದರಾಮಯ್ಯ ಅವರು ಬ್ಯಾಂಕ್ವೆಟ್ ಹಾಲಲ್ಲಿ ಆಚರಿಸ್ತಾಯಿದ್ರು. ಅದು ಇವಾಗ ಬಂದಾಗಿದೆ. ಅದು ಬಂದಾದ ತಕ್ಷಣ ಬೇರೆ ಕಡೆ ಆಚರಿಸೋಲ್ಲ. ನಾವೆಲ್ಲ ಟಿಪ್ಪು ಜಯಂತಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ನಾವು. ಇಲ್ಲ, ಒಂದು ನಿಮಿಷ. ಸರ್ಕಾರ ವತಿಯಿಂದ 2014 ಟಿಪ್ಪು ಜಯಂತಿ ಮಾಡಬೇಕಂತ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡ್ತಾ ಇದ್ವಿ. ಈಗ ಮೊನ್ನೆ BJP ಸರ್ಕಾರ ಬಂದಾದ್ಮೇಲೆ ಅದು ಬಂದ್ ಮಾಡಿದ್ರು. ಹಂಗೆ ಸ್ಟಾಪ್ ಆಗಿದೆ ಅದು. ನಾವು ಯಾವತ್ತೂ ಟಿಪ್ಪು ಜಯಂತಿ ಬ್ಯಾಂಕ್ವೆಟ್ ಹಾಲ್ ಮಾಡಿ ಅಂತ ತಿರ್ಗಾ ನಾವು ಯಾರು ಮುಸ್ಲಿಂ ಲೀಡರ್ಸ್ ಯಾರೂ ಕೇಳಿಲ್ಲ. ಟಿಪ್ಪು ಜಯಂತಿ ಟಿಪ್ಪು ಅಭಿಮಾನಿಗಳು ಅವತ್ತಿಂದ ಆಚರಿಸ್ಕೊಂಡು ಬರ್ತಾಯಿದ್ರೆ, ಇವತ್ತು ಆಚರಿಸ್ಕೊಂತಾರೆ, ಮುಂದೆನೂ ಆಚರಿಸ್ಕೊಂಡು ಬರ್ತಾರೆ. ಇನ್ನು ಟಿಪ್ಪು ಜಯಂತಿ ಸಂಬಂಧಪಟ್ಟ ಹಾಗೆ ಕಾಶಪ್ಪನವರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಮುಖ್ಯಮಂತ್ರಿಗಳ ಗಮನ ಸೆಳೆಯುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ಅವಕಾಶ ಕೊಟ್ಟರೆ ಮಾತಾಡ್ತೀನಿ. ಅಲ್ಲಿ ಮಾತಾಡಿ ಬಂದು ನಿಮ್ಗೆ ಪ್ರತಿಕ್ರಿಯೆ ಕೊಡ್ತೀನಿ. ಅವ್ರು ಬೇಡ ರೀತಿ ಮಾಡ್ತಾರೆ, ನನಗೆ ಬೇಕಾಗೈತಿ, ನಾನು ಹೇಳ್ತೀನಿ. ತಪ್ಪೇನಿದೆ? ಸ್ವಾತಂತ್ರ್ಯ ಭಾರತದಲ್ಲಿದ್ದೀವಿ. ಎಲ್ಲ ಜಾತಿ ಜನಾಂಗಗಳನ್ನ ಇರುವಂಥ ಜಾತ್ಯತೀತ ರಾಷ್ಟ್ರ ಭಾರತ ದೇಶ. ಇವ್ರು ಯಾಕೆ ವಿರೋಧ ಮಾಡ್ತಾರೆ? ಇವ್ರು ಬೇಡಾಗಿದ್ರು ಬಿಡ್ಲಲ್ಲ. ಇವ್ರಿಗೆ ಯಾರು ಬೇಕಾದಾಗ ಇದೆ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು ಅವ್ರ ವೇಷ ಭೂಷ ಧರಿಸಿ ಟಿಪ್ಪುನ ಖಡ್ಗ ಹಿಡಿದಿದ್ರು ಕೈಯಲ್ಲಿ. ಅವಾಗ ಬೇಕಾಗಿತ್ತಾ? ಈಗ ಬೇಡಾಗಿದೆಯಾ? ಸುಮ್ಮನೆ ವಿವಾದಾತ್ಮಕವಾಗಿ ದೇಶಕ್ಕೆ ಸ್ವಾತಂತ್ರ್ಯದಲ್ಲಿ ಹೋರಾಟ ಮಾಡಿಲ್ವಾ ಅಲ್ಪಸಂಖ್ಯಾತರು, ಮುಸ್ಲಿಂ ಬಂಧುಗಳು? ಸುಮ್ಮನೆ ಮಾತಾಡೋದು. ನಾನು ಒಳಗಡೆ ಮಾತಾಡ್ಬಿಟ್ಟು ನಿಮ್ಮ ಪ್ರತಿಕ್ರಿಯೆ